ಪಂಚಾಯಿತಿ, ಅದೇ ಕಾಲಕ್ಕೆ ನಮ್ಮ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು. ಈ ಚುನಾವಣೆ ಕರ್ನಾಟಕದಲ್ಲಿ ಇದು ಎಷ್ಟರ ಮಟ್ಟಿಗೆ ಈ ಸರ್ಕಾರ ಯಶಸ್ವಿಯಾಗಿದೆ ಅನ್ನೋದಕ್ಕೆ ಒಂದು ಮಾಪದಂಡ ಈಗ ಗೊತ್ತಾಗ್ತದೆ. ಮುಂಚೂಣಿ ಹೆಂಗೆ 2028ರಲ್ಲಿ ಕರ್ನಾಟಕ ಎತ್ತು ಹೊರಟದಪ್ಪ ಅನ್ನೋದು ಇಲ್ಲೇ ದಿಕ್ಸೂಚಿ ಆಗ್ತದೆ ಅಂಥೇಳಿ ನಮ್ಮ ಹಿರಿಯರ ವಾದ. ಆದರೆ ಇಲ್ಲಿ ಕೆಲವೊಂದು ತಿಳ್ಕೊಬೇಕಾಗಿದೆ ನಾವು. ಯಾಕಂದ್ರೆ ಈ ದೇಶದ ಅದರಲ್ಲೂ ಇಲ್ಲಿಯ ಒಂದು ಚುನಾವಣೆಗಳ ರಿಸಲ್ಟ್ ಮುಂದೆ ಇಫೆಕ್ಟ್ ಆಗ್ತೈತಿ ಅಂತ ಹೇಳೋದು ಭಾಳ ಕಷ್ಟ ಆಗಿದೆ ಇವತ್ತು. ಯಾಕಂದ್ರೆ ನೀವು ನೋಡಿದಿರಿ ಲೋಕಸಭಾ ಚುನಾವಣೆ ಒಳಗೆ ಮಹಾರಾಷ್ಟ್ರದಾಗ ಏನಾಯಿತು, ಮ್ಯಾಕ್ಸಿಮಮ್ ಕಾಂಗ್ರೆಸ್ ಆರಿಸಿ ಬಂದಿತ್ತು. ಒಂದು 5-6 ದಿನದಾಗ ಅಲ್ಲಿ ವಿಧಾನಸಭಾ ಚುನಾವಣೆ ಏಕ್ದಮ್ ರಿವರ್ಸ್ ನೋಡಿದ್ರಿ ನೀವು ರಿಸಲ್ಟ್. ಅದ್ರ ನಂತರ ಕಾಂಗ್ರೆಸ್ ಹೆಂಗೆ ಬೆನ್ನಕ್ಬಿಟ್ಟದು, ಸೋಲು 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 ಸೋಲು. ಇದು ಹಿಂಗೆ ಆಗ್ತದೆ. ನಾಳೆ ಗೆದ್ರಪ್ಪ ಏನೇ ಅಧಿಕಾರದಾಗ ಇದಾರ, ಗೋಲ್ಮಾಲ್ ಇವರು ಮಾಡೋದಿಲ್ಲ ಅಂತೀನಲ್ಲ. ಕಾಂಗ್ರೆಸ್ನ ಇತಿಹಾಸ ಸಹಿತ ಅದು ಸರಿ ಇಲ್ಲ. ಆಡಳಿತದಲ್ಲಿದ್ದಾರೆ ಇವರು ಗೋಲ್ಮಾಲ್ ಮಾಡಲಿಕ್ಕಿಲ್ಲ ಅಂತ ಯಾರು ಹೇಳ್ತಾರೆ? ಯಾಕೆಂದ್ರೆ ಇವತ್ತು ಏನಾದರೂ BJP ಕಲ್ತಿದ್ರೆ ಕಾಂಗ್ರೆಸ್ನ ಹಿಂದಿನ ನಡಾವಳಿಗಳಿಂದ. ಅದಿರಲಿ, ಈಗ ಮಾತ್ರ ಸಿದ್ದರಾಮಯ್ಯನವ್ರಿಗೆ ಈ ಚುನಾವಣೆ ಅನಿವಾರ್ಯ ಆಗ್ಯದ. ಯಾಕಂದ್ರೆ ಪಾರ್ಟಿ ಒಳಗೂ ಅವ್ರಿಗೆ ನೆಮ್ಮದಿ ಇಲ್ಲ. ಹೊರಗಿನಿಂದ BJPಯಿಂದ ಸಾಕಷ್ಟು ಅಟ್ಯಾಕ್ಗಳಾಗ್ತಾ ಇದ್ದಾವೆ. ಗ್ಯಾರಂಟಿ ಕೊಟ್ಟು ಟೀಕೆಗೊಳಗಾಗ್ತಾ ಇದ್ದಾರೆ. ಮತ್ತು ಅದಕ್ಕಾಗಿ ಏನೇನು ಎಲ್ಲ ದುಡ್ಡು ಜೋಡಿಸಿ ಏನೋ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಯಾವುದೋ ಡಿಪಾರ್ಟ್ಮೆಂಟಿದ್ದು ದಲಿತರದಾಗಿರ್ಬೋದು, ಮತ್ತೊಬ್ಬರದಾಗಿರ್ಬೋದು, ಇನ್ನೊಬ್ಬರದಾಗಿ ದುಡ್ಡು ತಂದು ಹಾಕ್ತಾ ಇದ್ದಾರೆ. ದುಡ್ಡು ಸಾಕಾಗ್ತಾ ಇಲ್ಲ. ಮತ್ತು ಅನೇಕ ನಿರುದ್ಯೋಗ ಪಾಪ ಕಾಯ್ತಾ ಇದ್ದಾರೆ. ಇವತ್ತು ಕಾಯ್ತಾರೆ, ನಾಳೆ ಕಾಯ್ತಾರೆ. ನಮ್ಮ ಅಪಾಯಿಂಟ್ಮೆಂಟ್ ಇದೆ, ಟೀಚರ್ ಪೋಸ್ಟ್, ಎಲ್ಲ ಪೋಸ್ಟ್ಗಳು ಅವತ್ತೊಂದು ಮೂಲಿಕೆ ಆಗ್ತಾ ಇಲ್ಲ.